ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನ ದೇವರು ನಮಗೆ ಕೊಟ್ಟಿದ್ದಾರಲ್ಲವೋ? ಈ ದಿನ ಭಾನುವಾರವಲ್ಲವೋ? ದೇವರ ಆಲಯಕ್ಕೆ ಹೋಗಬೇಕು. ಹೋಗ್ತಾ ಇದ್ದೀರಾ? ರೆಡಿಯಾಗಿದ್ದೀರಾ? ಸಿದ್ಧರಾಗ್ತಿದ್ದೀರಾ? ಈ ದಿನವಿಡೀ ದೇವರ ವಾಕ್ಯದಿಂದ ನಮ್ಮ ಹೃದಯ ತುಂಬಿಸಿಕೊಳ್ಳುವುದಾದರೆ ಈ ವಾರವೆಲ್ಲ ಆಶೀರ್ವದಿಸಲ್ಪಡ್ತೇವೆ, ಬದುಕಲ್ಲಿ ದಿವ್ಯ ದಾನ ಹೊಂದಿಕೊಳ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕರ್ತನ ದಿನವನ್ನು ಘನವಾದದೆಂದು ಪರಿಗಣಿಸಿ, ಮನೋಹರ ದಿನವೆಂದು ಪರಿಗಣಿಸಿ ನಿಮ್ಮಲ್ಲಿ ಆನಂದಿಸಲು ಈ ಭಾನುವಾರದಂದು ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ನಿಮ್ಮನ್ನು ಘನಪಡಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್. ಹೋಗುತ್ತಾ ಇದ್ದೀರಾ? ನಿಮ್ಮ ಸಭೆಗಳಿಗೆ ಹೋಗುತ್ತಾ ಇದ್ದೀರಾ? ಸಭೆ ಅನ್ನುವಾಗ ದೇವರು ನಮಗೆ ಕೊಟ್ಟಿರುವಂತಹ ಪರಲೋಕದ ನಮೂನೆಯಾಗಿದೆ ಪ್ರಿಯರೇ. ದೇವರ ಮಕ್ಕಳೆಲ್ಲರೂ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಕುಲದವರು, ಬೇರೆ ಬೇರೆ ಕುಟುಂಬದವರು, ಯಾರ್ಯಾರೋ ಆಗಿದ್ದೇವಲ್ಲವೇ? ಆದರೆ ಯೇಸುವಿನ ನಾಮದಲ್ಲಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ಆತನ ಮಕ್ಕಳಾಗಿ, ಆತನಿಂದ ಆರಿಸಲ್ಪಟ್ಟವರಾಗಿ, ಆತನ ರಾಜ್ಯದ ವಾರಸುದಾರರಾಗಿ ನಾವೆಲ್ಲರೂ ಸೇರಿ ಒಟ್ಟುಗೂಡಿ ನಮ್ಮ ಕರ್ತನನ್ನು ಆರಾಧಿಸುವುದಕ್ಕಾಗಿ ಕರ್ತನೇ ನಿರ್ಣಯಿಸಿಟ್ಟಿದ್ದಾರೆ. 6 ದಿನ ಕೆಲಸ ಮಾಡಿಕೊಳ್ಳಿರಿ, 7ನೆಯ ದಿನದಲ್ಲಿ ನನ್ನನ್ನು ಆರಾಧಿಸಿರಿ ಎಂಬುದಾಗಿ. ನೀವು ಸಭೆಗೆ ಹೋಗುವುದಕ್ಕಾಗಿ ಆಸಕ್ತರಾಗಿರಿ. ಸಭೆಯೊಳಗೆ ದೇವರ ಸನ್ನಿಧಿಯನ್ನು ಅನುಭವಿಸಿರಿ. ಸಭೆಯಲ್ಲಿ ಏನ್ ನಡೆಯುತ್ತೆ? ಯಾಕೆ ಹೋಗಬೇಕು? ದೇವರ ದರ್ಶನ ಅಂದರೆ ಹಾಗೆ ಹೋಗಿ ಒಂದು ಶಿಲುಬೆಯ ಚಿಹ್ನೆಯನ್ನು ಹಾಕಿಕೊಂಡು ಏನೋ ಬೇಡಿಕೊಂಡು ಬಂದರೆ ಸರಿ ಹೋಗ್ತದಲ್ಲವೇ? ಯಾಕೆ ಗಂಟೆಗಳವರೆಗೂ ಕೂತ್ಕೊಳ್ಬೇಕು ಎಂದು ಬಹಳಷ್ಟು ಜನ ಕೇಳ್ತಾರೆ. ಅಷ್ಟೊಂದು ಸಮಯ ಸಭೆಯೊಳಗೆ ಕೂತ್ಕೊಳ್ಳಲು ನಮಗೆ ಟೈಮ್ ಇಲ್ಲ ಅನ್ನುತ್ತಾರೆ ಬಹಳಷ್ಟು ಜನ. ಹೌದು, ಮತ್ತೆ ನಾವು ಲೈನ್ನಲ್ಲಿ ನಿಂತ್ಕೊಳ್ಳುವುದಕ್ಕಾಗಿ, ಕ್ಯೂನಲ್ಲಿ ನಿಂತ್ಕೊಳ್ಳುವುದಕ್ಕಾಗಿ, ಬಸ್ಗೋಸ್ಕರ ವೇಟ್ ಮಾಡುವುದಕ್ಕಾಗಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ಗೋಸ್ಕರ ವೇಟ್ ಮಾಡುವುದಕ್ಕಾಗಿ. ನೋಡಿ ಪ್ರಿಯರೇ, ನಮಗೆ ಎಷ್ಟೋ ಸಮಯವಿದೆ. ಗಂಟೆಗಳವರೆಗೂ ಅನವಶ್ಯಕವಾದ ವಿಷಯಗಳಲ್ಲಿ ಕಳೆಯುತ್ತೇವೆ. ದೇವರ ಸನ್ನಿಧಿಯಲ್ಲಿ ಕಳೆಯುವ ಸಮಯ ವ್ಯರ್ಥ ಅಂದುಕೊಳ್ತೇವೆ. ನೋ, ಬೇರೆ ಎಲ್ಲವೂ ವ್ಯರ್ಥ. ಆತನ ಸನ್ನಿಧಿಯಲ್ಲಿ ಕಳೆದ ಕಾಲವೇ ನಮಗೆ ಆಶೀರ್ವಾದ. ಯಾಕೆ ದೇವರ ಆಲಯಕ್ಕೆ ಹೋಗಬೇಕು? ಆತನನ್ನು ಆರಾಧಿಸುವುದಕ್ಕಾಗಿ. ಆರಾಧನೆ ಅಂದರೆ ಏನು? ಹಾಡು ಹಾಡುವುದಷ್ಟೇಯೋ? ಆರಾಧನೆ ಎಂಬ 4 ಅಕ್ಷರಗಳನ್ನು ನಾವು ಗಮನಿಸುವುದಾದರೆ, ಮೊದಲು ಆತನನ್ನು ಆರಾಧಿಸುವುದು ಅಂದರೆ ಆತನು ಎಷ್ಟು ಘನವುಳ್ಳ ದೇವರಾಗಿದ್ದಾರೆಂದು, ಆತನಲ್ಲಿನ ಶ್ರೇಷ್ಠತೆ ಎಂಥದೆಂದು ನಾವು ಜ್ಞಾಪಕ ಮಾಡಿಕೊಂಡು ಆತನನ್ನು ಹೊಗಳಿ, ಆತನನ್ನು ಸ್ತುತಿಸಿ, ಆತನನ್ನು ಘನಪಡಿಸುವುದಕ್ಕಾಗಿ ನಾವು ಪ್ರಾರ್ಥನೆಯಲ್ಲಿ ಕರ್ತನನ್ನು ಘನಪಡಿಸಬೇಕು. ಅದ್ವಿತೀಯಾದ ದೇವರು, ನಿರಂತರನಾದ ದೇವರು, ಸರ್ವಾಧಿಕಾರಿ, ಪ್ರಭುಗಳ ಪ್ರಭು, ರಾಜಾದಿರಾಜನು, ಕರುಣಾಮಯನು, ಪ್ರೇಮಾಮಯನು, ದಯಾಮಯನು. ಎಷ್ಟು ಪದಗಳಿವೆ ನೋಡಿ. ನೀವು ಬೈಬಲ್ನಲ್ಲಿ ನೋಡುವುದಾದರೆ 10,000ರಲ್ಲಿ ಸುಂದರನು, ಪ್ರಾಣ ಕೊಟ್ಟಾತನು, ವಿಮೋಚಕನು, ರಕ್ಷಕನು, ನಮ್ಮ ಸಂಗಡ ಇರುವಾತನು. ಮೊದಲು ನಮ್ಮ ದೇವರ ಆಕಾಶ ಮಹಾಕಾಶದಲ್ಲಿ ಇದ್ದಾರೆ ಎಂಬುದು ನಾವು ಗುರುತಿಸಿ ಹೊಗಳುವುದಾದರೆ, ನಮ್ಮ ಪ್ರಾರ್ಥನೆಯ ಸ್ಥಾನದಲ್ಲಿ ಒಂದು ಅಪ್ಲಿಫ್ಟ್, ಒಂದು ವಿಧವಾದಂತಹ ಅಭಿಷೇಕವನ್ನು ನಾವು ನೋಡಬಲ್ಲೆವು. ನಮ್ಮ ದೇವರು ದೊಡ್ಡ ದೇವರು ಅನ್ನುವಾಗ ಅದಕ್ಕೆ ತಕ್ಕಂತೆ ನಾವಿರ್ತೇವಲ್ಲವೇ? ನಾವು ಗಣ್ಯರ ಬಳಿಗೆ ಹೋಗುವಾಗ ಹೇಗೆ ತಯಾರಾಗ್ತೇವೆ? ಗಣ್ಯರೊಂದಿಗೆ ಮಾತಾಡಬೇಕಾದಾಗ ನಾವು ಹೇಗೆ ಸಿದ್ಧರಾಗ್ತೇವಲ್ಲವೇ? ಹಾಗೆಯೇ ನಾವು ಪ್ರಾರ್ಥನೆಯಲ್ಲಿ ದೇವರ ಶ್ರೇಷ್ಠತೆಯನ್ನು ಗುರುತಿಸುವಾಗ ಆತನ ಸನ್ನಿಧಿಯಲ್ಲಿ ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಆತನನ್ನು ಘನಪಡಿಸಬೇಕು. 2ನೇದಾಗಿ, ಕರ್ತನನ್ನು ಹೊಗಳುವಂಥದ್ದು ಒಂದು ಭಾಗವಾಗಿರುವುದಾದರೆ ಕರ್ತನನ್ನು ಸ್ತುತಿಸಬೇಕು. ಈ ವಾರವೆಲ್ಲ ದೇವರು ಮಾಡಿದ ಉಪಕಾರಗಳನ್ನೆಲ್ಲ ಜ್ಞಾಪಕ ಮಾಡಿಕೊಂಡು, ಅಪಾಯದಿಂದ ತಪ್ಪಿಸಿರುವುದನ್ನು, ಅನಾರೋಗ್ಯದಿಂದ ತಪ್ಪಿಸಿರುವುದನ್ನು, ಕೇಡಿನಿಂದ ತಪ್ಪಿಸಿರುವುದನ್ನು, ಮರಣದಿಂದ ತಪ್ಪಿಸಿರುವುದನ್ನು. ಎಷ್ಟೋ ಜನ ಯುದ್ಧ ಭಯದಲ್ಲಿದ್ದಾರೆ, ಕೊರತೆಯಲ್ಲಿದ್ದಾರೆ, ಮರಣ ಭಯದಲ್ಲಿದ್ದಾರೆ. ನಿಮಗೇನೋ 1-2 ಕೊರತೆಗಳಿದ್ದಿರಬಹುದು. ಅದಲ್ಲ, ಮೊದಲು ಇದ್ದವುಗಳಿಗಾಗಿ ದೇವರನ್ನು ಸ್ತುತಿಸಿರಿ, ಇಲ್ಲದವುಗಳನ್ನು ದೇವರು ನಂತರ ಕೊಡ್ತಾರೆ. 2ನೇದು ಸ್ತುತಿಸುವುದು. 3ನೇದಾಗಿ ನಾವು ಕರ್ತನಿಗೋಸ್ಕರ ಹಾಡು ಹಾಡಬೇಕು. ಸ್ತುತಿಸುವಾಗಲೇ ಹಾಡನ್ನು ಹಾಡ್ತೇವೆ.
ಹಾಡಿನೊಳಗೆಯೇ ಸ್ತುತಿ, ಘನತೆ, ವಿಜ್ಞಾಪನೆ ಎಲ್ಲವೂ ಕೂಡ ಒಳಗೊಂಡಿವೆ. ಈ ದಿನ ಒಳ್ಳೆ ಹಾಡುಗಳಿವೆ. ನೀವು ಅರ್ಥಗರ್ಭಿತವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಹಾಡುವುದಾದರೆ ಆ ಹಾಡಿನಲ್ಲಿಯೇ ನಮ್ಮ ಹೃದಯ ಕದಲಿಸಲ್ಪಡುತ್ತೆ. ಮೂರನೇದಾಗಿ ನಾವು ಬೇಡಿಕೊಳ್ಳಬೇಕು. ನಾವು ಕರ್ತನ ಬಳಿಗೆ ಹೋಗಿ ನಮ್ಮ ಅವಶ್ಯಕತೆಗಳಿಗೋಸ್ಕರ ಆತನಿಗೆ ಬೇಡಿಕೊಳ್ಳಬೇಕು. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಮೊದಲು ಬೇಡಿಕೊಳ್ಳುವುದನ್ನೇ ಶುರು ಮಾಡಿಕೊಳ್ಳಬೇಡಿ. ಮೊದಲು ಆತನನ್ನು ಘನಪಡಿಸಿ ಆತನನ್ನು ಸ್ತುತಿಸಿರಿ. ಆತನು ಕೊಟ್ಟಿರುವವುಗಳಿಗಾಗಿ ಇಲ್ಲದವುಗಳಿಗಾಗಿ ಸ್ತುತಿಸಿರಿ. ಅಷ್ಟು ಮಾತ್ರವಲ್ಲದೆ ವಸ್ತುವಾಹನಗಳಿಗೋಸ್ಕರವಲ್ಲ, ದೇವರೇ ನನಗೆ ನ್ಯಾಯ ತೀರಿಸುವಿರೋ, ದೇವರೇ ನನಗೆ ಸಹಾಯ ಮಾಡುವಿರೋ, ದೇವರೇ ನನ್ನನ್ನು ಬಲಪಡಿಸುವಿರೋ, ಇವೆಲ್ಲ ಪ್ರಾರ್ಥನೆಯಲ್ಲಿನ ಒಂದು ಭಾಗವಾಗಿವೆ. ಬೇಡಿಕೊಳ್ಳುವಂಥದ್ದು. ಬೇಡಿಕೊಳ್ಳಿರಿ. ಕೊನೆಯದಾಗಿ ಇತರರಿಗಾಗಿ ವಿಜ್ಞಾಪನೆ ಮಾಡಬೇಕು. ದೇಶಕ್ಕೋಸ್ಕರ ವಿಜ್ಞಾಪನೆ ಮಾಡಬೇಕು. ದೇಶ ನಾಯಕರಿಗಾಗಿ ವಿಜ್ಞಾಪನೆ ಮಾಡಬೇಕು. ಪ್ರಪಂಚಕ್ಕೋಸ್ಕರ, ರಕ್ಷಣೆ ಹೊಂದದವರಿಗಾಗಿ ವಿಜ್ಞಾಪನೆ ಮಾಡಬೇಕು. ವಿಜ್ಞಾಪನೆ ಪ್ರಾರ್ಥನೆಗಳೆಲ್ಲ ಬಹಳಷ್ಟು ಚರ್ಚಸ್ಗಳಲ್ಲಿ ಈ ದಿನ. ಹಾಡುಗಳನ್ನು ಹಾಡ್ತಾ ಕರ್ತನನ್ನು ಸ್ತುತಿಸ್ತಿದ್ದೇವೆ. ಮೊಳಕಾಲೂರಿ ಪ್ರಾರ್ಥಿಸುತ್ತಾ ಕರ್ತನನ್ನು ಘನಪಡಿಸುತ್ತಿದ್ದೇವೆ. ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿ ನಮ್ಮ ಅವಶ್ಯಕತೆಗಳಿಗಾಗಿ ಬೇಡಿಕೊಳ್ತಿದ್ದೇವೆ. ಆತನ ವಾಕ್ಯ ಕೇಳುವಂತೆ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ತಿದ್ದೇವೆ. ಹಾಗೆಯೇ ಅನೇಕರಿಗೋಸ್ಕರ ವಿಜ್ಞಾಪನೆ ಕೂಡ ಮಾಡಬೇಕು. ಒಮ್ಮೆ ಆದಿಸಭೆಯಲ್ಲಿ ಏನಾಯ್ತೆಂದು ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ದೀಕ್ಷಾಸ್ನಾನ ಹೊಂದಿದಂಥವರು ಸಭೆಯೊಳಗೆ ಸದಸ್ಯರಾಗಿದ್ರಂತೆ. ಉಳಿದವರು ಬರ್ತಾರೆ, ಹೋಗ್ತಾರೆ, ಪ್ರಿಪೇರ್ ಆಗ್ತಾರೆ ದೀಕ್ಷಾಸ್ನಾನಕ್ಕೋಸ್ಕರ, ಯೇಸುವನ್ನು ಅಂಗೀಕರಿಸುವುದಕ್ಕೋಸ್ಕರ. ಆದರೆ ನಿಜವಾಗ್ಲೂ ಸಭೆ ಅಂದರೆ ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ಕ್ರಿಸ್ತನನ್ನು ಅಂಗೀಕರಿಸಿದವರು ಮಾತ್ರವೇ ಆಗಿದ್ದಾರೆ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ಆದಿಸಭೆಯಲ್ಲಿರುವಂತಹ ವಿಶ್ವಾಸಿಗಳೆಲ್ಲರೂ ದೀಕ್ಷಾಸ್ನಾನ ಹೊಂದಿಕೊಂಡು ಒಟ್ಟಿಗೆ ಸೇರಿ ಬಂದಾಗ 4 ಸ್ತಂಭಗಳು ಇಲ್ಲಿ ನಾವು ಗಮನಿಸುತ್ತೇವೆ. ಒಂದು ಅಪೊಸ್ತಲರ ಬೋಧನೆ. ಏನಾಗಿದೆ ಅಪೊಸ್ತಲರ ಬೋಧನೆ? ಯೇಸುವಿನ ನಾಮದಲ್ಲಿ ಸ್ವಸ್ಥತೆಗಳು, ಅದ್ಭುತ ಮಹತ್ ಕಾರ್ಯಗಳು ನಡೆಯುತ್ತವೆ, ಬಹಳ ಅಭಿವೃದ್ಧಿ ಉಂಟಾಗ್ತದೆ ಎನ್ನುವಂಥದ್ದು ಮೊದಲ ಬೋಧನೆ ಅಲ್ಲ ಪ್ರಿಯರೇ. ಬೋಧನೆಯ ಅಸ್ಥಿವಾರವೇನೆಂದರೆ ಮಾನಸಾಂತರ ಹೊಂದಿರಿ. 37ನೇ ವಚನದಲ್ಲಿದೆ ನೋಡಿ. ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂದನು. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ಪವಿತ್ರಾತ್ಮ ದಾನವನ್ನು ಹೊಂದಿವಿರಿ ಅಂದನು. ಮಾನಸಾಂತರ ಹೊಂದಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅನ್ನುತ್ತಾನೆ. ಆಗ ನೀವು ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವಿರಿ, ನಿಮಗೆ ಪವಿತ್ರಾತ್ಮನ ದಾನವು ದೊರಕುವುದು, ಪರಿಶುದ್ಧಾತ್ಮ ವರ ಹೊಂದಿಕೊಳ್ಳುವಿರಿ ಅನ್ನುತ್ತಾನೆ. ಮಾನಸಾಂತರವನ್ನು ನಾವು ಹೊಂದಿದಾಗ, ಹೊಸದಾಗಿ ಹುಟ್ಟಿದಾಗ, ಮತ್ತೆ ಆಧ್ಯಾತ್ಮಿಕವಾಗಿ ಹಸುಕೂಸಿನಂತೆ ಪಾರಮಾರ್ಥಿಕ ಶುದ್ಧ ಹಾಲನ್ನು ಬಯಸಬೇಕು. ಅಪೊಸ್ತಲರ ಬೋಧನೆಯನ್ನು ಅಂದರೆ ಪ್ರಸಂಗವನ್ನು ನಾವು ಕೇಳಬೇಕು, ವಾಕ್ಯವನ್ನು ಕೇಳಬೇಕು. ಬಹಳಷ್ಟು ಸಭೆಗಳಲ್ಲಿ ಸಾಕಷ್ಟು ವಾಕ್ಯ ಇರುವುದಿಲ್ಲ. ವಾಕ್ಯ ಹೃದಯ ತಾಕುವಷ್ಟರ ಮಟ್ಟಿಗಿರೋದಿಲ್ಲ. ದೇವರ ವಾಕ್ಯವನ್ನು ನಾವು ಸಮೃದ್ಧಿಯಾಗಿ ನಮ್ಮ ಹೃದಯ ತುಂಬ ಭದ್ರಪಡಿಸಿಕೊಂಡು ಆತನ ಮುಂದೆ ಪಾಪ ಮಾಡದಂತೆ, ಸೈತಾನನನ್ನು ಎದುರಿಸುವುದಕ್ಕಾಗಿ ಆತ್ಮನ ಖಡ್ಗದಂತೆ ವಾಕ್ಯ ನಮ್ಮೊಂದಿಗಿರುವಂಥದ್ದಾಗಿದೆ. ಬೋಧನೆಯಲ್ಲಿಯೂ, ಅಪೊಸ್ತಲರ ಬೋಧನೆಯಲ್ಲಿಯೂ, ಸಹವಾಸದಲ್ಲಿಯೂ ಯಾಕೆ ನಾವು ಚರ್ಚಿಗೆ ಹೋಗ್ತೇವೆ ಹೇಳಿ? ಲೈವ್ನಲ್ಲೇ ವಾಕ್ಯ ಕೇಳಿ ಮನೆಯಲ್ಲೇ ಕೂತ್ಕೊಳ್ಬೋದಲ್ಲವೇ? ಆದರೆ ಸಭೆಯಾಗಿ ನಾವು ಯಾಕೆ ಕೂಡಿ ಬರ್ತಿದ್ದೇವೆ? ಅಲ್ಲಿ ಜೊತೆ ವಿಶ್ವಾಸಿಗಳೊಂದಿಗೆ ಸಹವಾಸ ಮಾಡುತ್ತಿದ್ದೇವೆ. ಸಹವಾಸ ಮಾಡೋದು, ಫ್ರೆಂಡ್ಸ್ ಅಂದರೆ ಈ ದಿನ ಎಲ್ಲರಿಗೂ ಇಷ್ಟವೇ. ಫ್ರೆಂಡ್ಸ್ ಇಲ್ಲದವರೇ ಯಾರೂ ಇರೋದಿಲ್ಲ, ಎಲ್ಲಿ ಒಬ್ಬರಿಬ್ಬರು ಇರ್ಬೋದು. ಯಾಕೆ ಫ್ರೆಂಡ್ಶಿಪ್ ಮಾಡ್ತೇವೆ? ಟು ಶೇರ್ ವಿತ್ ಈಚ್ ಅದರ್. ನಮ್ಮ ಸಂತೋಷಗಳನ್ನು, ನಮ್ಮ ದುಃಖಗಳನ್ನು ಹಂಚಿಕೊಳ್ಳುವುದಕ್ಕಾಗಿ. ಆದರೆ ಯಾರೊಂದಿಗಿದೆ ನಮ್ಮ ಸ್ನೇಹ? ನಮ್ಮ ಪ್ರಿಯ ಯೇಸುವನ್ನು ಪ್ರೀತಿಸಿದವರೊಂದಿಗೆ ನಮ್ಮ ಸ್ನೇಹ. ಯೇಸುವಿನ ಸ್ನೇಹಿತರೇ ನಮ್ಮ ಸ್ನೇಹಿತರಾಗಿದ್ದಾರೆ. ಅರ್ಥವಾಯ್ತಾ? ನಾವು ಯಾರೊಂದಿಗೆ ಸ್ನೇಹ ಮಾಡಬಾರ್ದು? ಅವಿಶ್ವಾಸಿಗಳೊಂದಿಗೆ ಇಜ್ಜುಡರಾಗಬೇಡಿರಿ, ಲೋಕ ಸ್ನೇಹ ಮಾಡಬೇಡಿರಿ. ದೇವರ ಮಕ್ಕಳೊಂದಿಗೆ ನಾವು ಸಹವಾಸ ಮಾಡುತ್ತಿರುವಾಗ ಅನೇಕ ಅನುಭವಗಳನ್ನು ಕಲಿಯುತ್ತೇವೆ, ಅನೇಕ ವಿಧವಾದ ಆತ್ಮಿಕ ಪಾಠ ಕಲಿತುಕೊಳ್ತೇವೆ, ಆಧ್ಯಾತ್ಮಿಕ ಬಲಗೊಳ್ಳುತ್ತೇವೆ, ಆಧರಿಸಲ್ಪಡ್ತೇವೆ.
ಅದಕ್ಕೆ ನಿಮ್ಮ ಸಭೆಗಳಿಗೆ ಹೋಗಿರಿ, ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ. ಸಹವಾಸ ಮಾಡುವುದಂದ್ರೆ ಒಟ್ಟಿಗೆ ಮಾತಾಡಿಕೊಳ್ಳುವುದು, ಒಟ್ಟಿಗೆ ಹಾಡುವುದು, ಒಟ್ಟಿಗೆ ಪ್ರಾರ್ಥನೆ ಮಾಡುವುದು, ಒಟ್ಟಿಗೆ ಆರಾಧಿಸುವಂಥದ್ದಾಗಿದೆ. ಎಷ್ಟು ಗಂಭೀರವಾಗಿರುತ್ತೆ ಗೊತ್ತಾದು. ಒಬ್ಬರು ಆರಾಧಿಸಿದ್ದಕ್ಕಿಂತಲೂ ಸಮೂಹವಾಗಿ ನಾವೆಲ್ಲರೂ ಆರಾಧಿಸುವುದಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ದೇವರು ಕೂಡ ಒಬ್ಬ ಇಬ್ಬರು ದೇವದೂತರನ್ನು ಮಾಡಿಕೊಂಡಿಲ್ಲ, ಕೋಟ್ಯಾಂತರ ದೇವದೂತರನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಅರ್ಹನು ಆತನು. ಎಲ್ಲರೂ ಏಕಕಂಠದಿಂದ ಆತನನ್ನು ಸ್ತುತಿಸಿ ಹಾಡುವುದಕ್ಕಾಗಿ, ಆತನ ನಾಮದಲ್ಲಿ ಬಾಯಿ ತೆರೆದು ಮೊರೆ ಇಡುವುದಕ್ಕಾಗಿ ನಾವು ಸಭೆಗೆ ಹೋಗಬೇಕು. ಅಪೊಸ್ತಲರ ಬೋಧನೆಯಲ್ಲಿಯೂ, ಸಹೋದರ ಸಹವಾಸದಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಅವರು ರೊಟ್ಟಿ ಮುರಿಯುತ್ತಾ ಇದ್ರು. ಕೆಲವರು ಮೊದಲ ಭಾನುವಾರ ಅಷ್ಟೇ ರೊಟ್ಟಿ ಮುರಿಯುತ್ತಾರೆ, ಕೆಲವೊಂದು ಚರ್ಚಸ್ಗಳಲ್ಲಿ, ಇನ್ನೂ ಕೆಲವೊಂದು ಚರ್ಚಸ್ಗಳಲ್ಲಿ ಪ್ರತಿ ಭಾನುವಾರ ರೊಟ್ಟಿ ಮುರಿಯುತ್ತಾರೆ. ಎಷ್ಟು ಸಾರಿ ರೊಟ್ಟಿ ಮುರಿದು ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಂಡಿದ್ದೇವೆ ಅಂದರೆ ಕಮ್ಯುನಿಯನ್ನಲ್ಲಿ ತೆಗೆದುಕೊಂಡಿದ್ದೇವೆ ಎಂಬುದು ಮುಖ್ಯವಲ್ಲ. ಎಷ್ಟು ಶುದ್ಧ ಹೃದಯದಿಂದ, ಎಷ್ಟು ಕುಗ್ಗಿದ ಹೃದಯದಿಂದ, ಎಷ್ಟು ಕೃತಜ್ಞತೆಯಿಂದ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಿದ್ದೇವೆ ಎನ್ನುವುದು ಬಹಳ ಪ್ರಾಮುಖ್ಯ. ಒಂದು ಆಚಾರದಂತೆ ಪ್ರಸಾದ ತೆಗೆದುಕೊಳ್ಳುವಂತೆ ಅದರಲ್ಲಿ ಪಾಲ್ಗೊಳ್ಳಬಾರದು. ಆದರೆ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕೆ ಹೀಗೆ ಮಾಡಿರಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿಕೊಂಡು ಆತನ ಪ್ರೀತಿಯನ್ನು, ಆತನ ತ್ಯಾಗವನ್ನು, ಆತನ ಸಮರ್ಪಣೆಯನ್ನು, ಆತನು ನಮಗೋಸ್ಕರ ಮಾಡಿದ ಯಜ್ಞವನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಯೇಸುವೇ, ನಿಮಗೆ ವಂದನೆಗಳು, ನಿಮ್ಮ ಪ್ರೀತಿಗಾಗಿ ವಂದನೆಗಳು. ನನ್ನ ಸ್ಥಾನದಲ್ಲಿ ನನಗೋಸ್ಕರ ಮರಣ ಹೊಂದಿರುವಂತಹ ನಿಮಗಾಗಿ, ನಿಮಗೋಸ್ಕರ ಈ ಲೋಕದಲ್ಲಿ ನಾನು ನಿಮಗೋಸ್ಕರವೇ ಜೀವಿಸ್ತೇನೆ ಎಂದು ಒಪ್ಪಂದ ಮಾಡಿಕೊಳ್ಳಬೇಕು. ಕರ್ತನ ಪ್ರೀತಿಯ ಮುಂದೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಅದೇ ಕರ್ತನ ಮೇಜಿನ ಆರಾಧನೆಯಾಗಿದೆ. ಅನಾಲೋಚಿತರಾಗಿ ಮೇಜಿನಲ್ಲಿ ಪಾಲ್ಗೊಳ್ಳುವುದಾದರೆ ಶಾಪಗ್ರಸ್ತರಾಗುತ್ತೇವೆ, ಬಲಹೀನರಾಗ್ತೇವೆ ಎಂದು ದೇವರ ವಾಕ್ಯ ಹೇಳ್ತದೆ, ದೋಷಿಗಳಾಗ್ತೇವೆ ಎಂದು ದೇವರ ವಾಕ್ಯ ಹೇಳ್ತದೆ. ನೀವು ಸಭೆಗೆ ಹೋಗ್ತಾ ಇದ್ದೀರಾ? ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಿದ್ದೀರಾ? ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಆ ರೊಟ್ಟಿ ತೆಗೆದುಕೊಳ್ಳುವಾಗ ಇದು ಯೇಸುವಿನ ಶರೀರ, ನನಗಾಗಿ ಜಜ್ಜಲ್ಪಟ್ಟ ಯೇಸುವಿನ ಶರೀರ ಎಂದು ನೆನೆಸಿಕೊಂಡು, ದ್ರಾಕ್ಷಾರಸ ತೆಗೆದುಕೊಂಡಾಗ ಇದು ನನಗೋಸ್ಕರ ಸುರಿಸಲ್ಪಟ್ಟಿರುವ ನಿರ್ದೋಷ ನಿಷ್ಕಳಂಕವಾದ ಕ್ರಿಸ್ತನ ರಕ್ತಕ್ಕೆ ಸೂಚನೆಯಾಗಿದೆ ಎಂದು ಜ್ಞಾಪಕ ಮಾಡಿಕೊಂಡು, ನನ್ನನ್ನು ಇಷ್ಟೊಂದು ಪ್ರೀತಿಸಿರುವ ಕ್ರಿಸ್ತನಿಗೋಸ್ಕರ ನಾನು ಜೀವಿಸುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಂಡು ನೀವು ರೊಟ್ಟಿ ದ್ರಾಕ್ಷಾರಸದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೀರಾ? ನೀವಿನ್ನೂ ದೀಕ್ಷಾಸ್ನಾನ ತೆಗೆದುಕೊಳ್ಳದಿದ್ದರೆ ದೀಕ್ಷಾಸ್ನಾನ ತೆಗೆದುಕೊಳ್ಳಿರಿ. ಇನ್ನೂ ಮಾನಸಾಂತರದ ಅನುಭವ ಇಲ್ಲದಿದ್ದರೆ ಮುಂದೂಡಿಸಬೇಡಿರಿ. ಇದೇ ಅನುಕೂಲವಾದ ಸಮಯ, ಇದೇ ರಕ್ಷಣೆಯ ದಿನವೆಂದು ವಾಕ್ಯ ಹೇಳುತ್ತದೆ. ಒಂದು ಭಾನುವಾರದ ರಾತ್ರಿಯಂದೇ ನನ್ನ ಜೀವಿತ ದೇವರಿಗೆ ಅರ್ಪಿಸಿಕೊಟ್ಟೆ. ಈ ದಿನದವರೆಗೂ ನನಗೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಈ ಭಾನುವಾರ ನಿಮ್ಮ ಹೃದಯ ದೇವರಿಗೆ ಕೊಡುವುದಕ್ಕಾಗಿ ಒಳ್ಳೆಯ ಅವಕಾಶವಾಗಿದೆ. ಸಭೆಗೆ ಹೋಗಿ ಆರಾಧನೆ ಮುಗಿದ ನಂತರ ಒಬ್ಬಂಟಿಗರಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ದೇವರೊಂದಿಗೆ ಹೋರಾಡಿರಿ. ನೀವು ನನ್ನನ್ನು ಆಶೀರ್ವದಿಸಿದ ಹೊರತು ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ ಉಪವಾಸವಿದ್ದು ಮೊರೆಯಿಡಿರಿ. ದೇವರು ನಿಮಗೆ ತನ್ನನ್ನು ತಾನು ಪ್ರತ್ಯಕ್ಷಪಡಿಸಿಕೊಳ್ತಾರೆ, ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ, ಪರಿಶುದ್ಧಗೊಳಿಸಿ ನಿಮ್ಮ ಮೇಲೆ ಪರಿಶುದ್ಧಾತ್ಮನನ್ನು ಸುರಿಯ ಮಾಡ್ತಾರೆ. ಅಪೊಸ್ತಲರ ಬೋಧನೆಯಲ್ಲಿಯೂ, ಸಹವಾಸದಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ ಮತ್ತೊಂದು ಮುಖ್ಯವಾದದ್ದಿದೆ, ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ರು. ಸಭೆಗೆ ಹೋಗುವಾಗ ಭಾನುವಾರವೂ ಕೂಡ ಪ್ರಾರ್ಥನೆಗಾಗಿ ಸಮಯ ಇದೆಯಾ ನಿಮ್ಮ ಸಭೆಗಳಲ್ಲಿ? ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತೀರಿ? ಎಷ್ಟು ಹೊತ್ತು ಹಾಡು ಹಾಡ್ತೀರಿ? ಎಷ್ಟು ಹೊತ್ತು ವಾಕ್ಯ ಕೇಳ್ತೀರಿ? ಎಲ್ಲ ಒಟ್ಟಿಗೆ ಸೇರಿ 1 ಗಂಟೆಯಲ್ಲಿ ಮುಗಿಸಬೇಕು ಅನ್ನುತ್ತಾರೆ. ಹಾಗಲ್ಲ ಪ್ರಿಯರೇ, ಕನಿಷ್ಠ 3 ಗಂಟೆ ಹಾಗೆ ಮಾಡಬೇಕು. 1 ಗಂಟೆ ಆರಾಧಿಸಬೇಕು, 1 ಗಂಟೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ 1 ಗಂಟೆ ದೇವರ ವಾಕ್ಯ ಕೇಳಬೇಕು. ಹಾಗೆ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ಬಲಗೊಂಡು ಆಧ್ಯಾತ್ಮಿಕ ವೀರರಾಗಿ ನೀವು ತಯಾರಾಗ್ತೀರಿ. ಒಬ್ಬಂಟಿಗರಾಗಿ ಪ್ರಾರ್ಥಿಸಿಕೊಳ್ಳಬೇಕು, ಸಭೆಯಾಗಿ ಪ್ರಾರ್ಥಿಸಬೇಕು. ಸಭೆಯ ಪ್ರಾರ್ಥನೆ ಕೂಡ ಎಷ್ಟೋ ಶಕ್ತಿಯುಳ್ಳದಾಗಿದೆ. ಪೇತ್ರನನ್ನು ಸೆರೆಮನೆಯೊಳಗೆ ಹಾಕಿದಾಗ ಸಭೆ ಆಸಕ್ತಿಯಿಂದ ಪ್ರಾರ್ಥಿಸಿತು. ಎಷ್ಟೋ ಅದ್ಭುತ ನಡೆದಿತ್ತು, ಎಷ್ಟೋ ಅದ್ಭುತ. ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವಾಗಿ 3ನೇ ಸೆರೆಮನೆಯೊಳಗಿದ್ದಂತಹ ಪೇತ್ರನನ್ನು ಹೊರಗೆ ಕರೆತಂದು ಅವರು ಪ್ರಾರ್ಥಿಸುತ್ತಿರುವ ಸ್ಥಳಕ್ಕೆ ದೇವರು ಕರೆತರ್ತಾರಲ್ಲವೇ? ಪ್ರಾರ್ಥನೆ ಅಸಾಧ್ಯವಾದ ಕಾರ್ಯಗಳನ್ನು ಅಸಾಧಾರಣವಾದ ರೀತಿಯಲ್ಲಿ ಜರುಗಿಸಿಬಿಡುತ್ತೆ. ಸಭೆಯಾಗಿ ಪ್ರಾರ್ಥಿಸಬೇಕು. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ನನ್ನ ಮುಖದರ್ಶನ ಬಯಸಿ ತಮ್ಮ ಕೆಟ್ಟ ನಡತೆ ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡರೆ ಅವರನ್ನು ಕ್ಷಮಿಸಿ ಅವರ ಪ್ರಾರ್ಥನೆಯನ್ನು ಲಾಲಿಸುವೆನು, ಅವರ ದೇಶ ಸ್ವಸ್ಥಪಡಿಸುವೆನೆಂದು ದೇವರು ಹೇಳಿದ್ದಾರೆ. ಈ ದಿನ ಅದು ಎಷ್ಟೋ ಅವಶ್ಯಕವಾಗಿದೆ. ಸಭೆಯಾಗಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸಬೇಕು. ಸಭೆಗೆ ಹೋಗೋಣ, ಆತನ ವಾಕ್ಯ ಕೇಳೋಣ, ಆತನನ್ನು ಆರಾಧಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ, ಇತರರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ದೊಡ್ಡ ಕಾರ್ಯಗಳನ್ನು ಅಂತ್ಯಕಾಲದಲ್ಲಿ ಪ್ರಪಂಚದಲ್ಲೆಲ್ಲ ನಡೆಯುವ ಹಾಗೆ ಎದುರು ನೋಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು.
ಯಾವ ಸ್ಥಳದಿಂದ ನಿಮ್ಮ ಮಕ್ಕಳು ವೀಕ್ಷಿಸುತ್ತಿದ್ದಾರೆಂದು ನೀವೇ ಬಲ್ಲಿರಿ. ಆರಾಧನೆಗಾಗಿ ಹೇಗೆ ಸಿದ್ಧಗೊಳ್ತಿದ್ದಾರೆಂದು, ತಮ್ಮ ಸಭೆಗೆ ಹೋಗಿ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕೆಂದು ಸಿದ್ಧರಾಗ್ತಿದ್ದಾರೆಂದು ಗೊತ್ತು. ತಮ್ಮ ಹೃದಯ ನಿಮ್ಮ ಸನ್ನಿಧಿಯಲ್ಲಿ ಹೊಯ್ದುಕೊಂಡು ಜೊತೆ ವಿಶ್ವಾಸಿಗಳೊಂದಿಗೆ ಸಹವಾಸ ಮಾಡುವುದಕ್ಕೂ ವಾಕ್ಯದ ಮುಖಾಂತರ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಿಮ್ಮ ಕೃಪೆಗೋಸ್ಕರ ಬೇಡಿಕೊಳ್ಳುವುದಕ್ಕೂ ಸಹಾಯ ಮಾಡಿರಿ. ಅನುದಿನವೂ ನಿಮ್ಮ ವಾಕ್ಯದಿಂದಲೇ ದಿನ ಪ್ರಾರಂಭಿಸಿ ನಿಮ್ಮ ವಾಕ್ಯದಿಂದಲೇ ಮುಗಿಸುವಾಗ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ಟೆಕ್ಸ್ಟ್ ಆರ್ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಾವು ಪ್ರಾರ್ಥಿಸ್ತಿದ್ದೇವೆ. ಕರ್ತನ ಚಿತ್ತದ ಮೇರೆಗೆ ನಿಮ್ಮ ಸಭೆಗಳಲ್ಲಿ ನಡೆಯುವಂತಹ ಆರಾಧನೆಗಳಲ್ಲಿ ತಪ್ಪದೆ ಪಾಲ್ಗೊಳ್ಳುವವರಾಗಿರಿ. ಮನೆಯಲ್ಲೇ ಕೂತ್ಕೊಂಡು ಲೈವ್ ಕಾರ್ಯಕ್ರಮ ವೀಕ್ಷಿಸಬೇಡಿರಿ. ಈ ಸಂದೇಶ ನಿಮ್ಮ ಅನುಕೂಲತೆಯ ಮೇರೆಗೆ ಮತ್ತೇನು ವೀಕ್ಷಿಸಿರಿ. ಮೊದಲು ನಿಮ್ಮ ಸಭೆಗಳಿಗೆ ಹೋಗಿ ದೇವರನ್ನು ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಆರಾಧಿಸಿರಿ. ಈ ದಿನವೆಲ್ಲ ದೇವರ ವಾಕ್ಯ ಕೇಳುವುದು, ಧ್ಯಾನಿಸುವುದು, ಪ್ರಾರ್ಥಿಸುವುದು ಅಭ್ಯಾಸ ಮಾಡಿಕೊಳ್ಳಿರಿ. ಅತ್ಯಧಿಕವಾಗಿ ಆಶೀರ್ವಾದ ಹೊಂದುತ್ತೀರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಯಾವಾಗಲೂ ನಿಮ್ಮೆಲ್ಲರೊಂದಿಗಿರಲಿ.